ಹಲೋ ಫ್ರೆಂಡ್, ನಮಸ್ಕಾರ. ನಾನು ತೇಜು ಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಒಂದು ರೆಸಿಪಿ ಜೊತೆ ಬಂದಿದ್ದೀವಿ ಇವತ್ತು. ಅದು ಸೋಯಾಬೀನ್ಸ್ ಪಲಾವ್, ಮೀಲ್ ಮೇಕರ್ ಪಲಾವ್ ಅಂತಲೂ ಹೇಳ್ಬೋದು. ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಅವರೇ ಮಾಡ್ತಾ ಇರೋದು ಇವತ್ತು ಪಲಾವ್ನ. ಎಲ್ಲ ತರಕಾರಿ ಎಲ್ಲ ಹೆಚ್ಕೊಳ್ತಾ ಇದ್ದಾರೆ ಕ್ಲೀನಾಗಿ. ನಾನು ಪುದೀನ ಕೊಯ್ಕೊಂಡು ಬರೋಣ ಅಂತ ಹೋಗಿ ಪುದೀನ ಕಿತ್ಕೊಂಡು ಬರೋಕ್ಕೆ ಹೋಗಿದ್ದೀನಿ. ಪುದೀನ ನಮ್ಮ ಮನೆ ಹಿಂದೆನೇ ಬೆಳೆದಿರೋದು. ತುಂಬ ಫ್ರೆಶ್ಶಾಗಿ ಸಿಗುತ್ತೆ ನಮಗೆ ಪುದೀನ ಮಾತ್ರ. ಕೊತ್ತಂಬರಿ ಸೊಪ್ಪೆಲ್ಲ ಸಿಗಲ್ಲ, ಅದನ್ನು ಮಾತ್ರ ಟೌನಿಂದಲೇ ತರಬೇಕು. ನೋಡಿ ಪುದೀನ ಎಷ್ಟು ಚೆನ್ನಾಗಿದೆ. ಪುದೀನ, ಕೊತ್ತಂಬರಿ ಸೊಪ್ಪು, ತರಕಾರಿಗಳನ್ನೆಲ್ಲ ತೊಳ್ಕೊಂಡು ನಮ್ಮ ಮನೆಯವರು ಹಚ್ಕೊಳ್ತಾ ಇದ್ದಾರೆ. ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್ ಎಲ್ಲ ಹೆಚ್ಕೊಳ್ತಾ ಇದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ರು. ನಾನು ತೊಳೆಯೋದಕ್ಕೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಕ್ಲೀನಾಗಿ ಕಾಣಲಿ ಅಂತ ಪ್ಲೇಟಿಗೆ ಹಾಕಿಟ್ಟಿದ್ದೀವಿ, ಇಲ್ಲಾಂದರೆ ಬೌಲ್ ಯೂಸ್ ಮಾಡ್ತೀವಿ. ಪಲಾವ್ಗೆ ಮಸಾಲೆ ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಹಸಿಮೆಣಸು, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ನಾವು ಬೆಳೆದಿರೋದೇ ಪುದೀನ ಇದು. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದಾರೆ. ನಮ್ಮ ಯಜಮಾನರು ಮಾಡ್ತಾ ಇರೋದು ಸೋಯಾಬೀನ್ ಪಲಾವು. ರುಬ್ಕೊಂಡೆಲ್ಲ ಆದಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕುಕ್ಕರ್ನ ಬಿಸಿಗಿಟ್ಟು ಎಣ್ಣೆ ಹಾಕ್ಕೊಂಡು ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸೋಂಪು, ಲವಂಗ, ಚಕ್ಕೆ, ಮರಾಠಿ ಮೊಗ್ಗು, ಒಂದೆರಡು ಏನದು ಏಲಕ್ಕಿ ಮತ್ತು ಪಲಾವ್ ಎಲೆ. ಇದು ಪಲಾವ್ ಎಲೆ ನಮ್ಮ ಮನೆ ಹತ್ರನೇ, ನಮ್ಮ ಸಿಸ್ಟರ್ ಅವ್ರ ಮನೇಲಿ ಬೆಳೆದಿರೋದು. ಇಲ್ಲೆಲ್ಲರೂ ಬೆಳ್ಕೊಳ್ತಾರೆ, ತುಂಬ ಚೆನ್ನಾಗಿರುತ್ತೆ ಇದು. ಆ ಪಲಾವ್ ಎಲೆ ಎಣ್ಣೆಗೆ ಹಾಕಿದ ತಕ್ಷಣ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಏನು ಹಾಕಿಲ್ಲ ಅಂದ್ರೂ ಪಲಾವ್ ಎಲೆ ಹಾಕಿದ್ರೆ ಪಲಾವ್ ತುಂಬ ಘಮ ಘಮ ಅಂತ ಬರುತ್ತೆ ಸ್ಮೆಲ್ಲು. ನೋಡಿ ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಈರುಳ್ಳಿ, ಪಲಾವ್ ಎಲೆ. ನಮ್ಮ ಮನೆಯವ್ರ ಜೊತೆನೇ ಕೇಳೋಣ. ಇವತ್ತು ಪಲಾವ್ ಮಾಡ್ತಾಯಿದ್ದೀವಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಏನಂತ ಎಕ್ಸ್ಪೀರಿಯನ್ಸ್ ಏನಿಲ್ಲ, ಟ್ರೈ ಮಾಡ್ತಾಯಿದ್ದೀವಿ. ಈರುಳ್ಳಿ ಕೆಂಪು ಆಗ್ತಾಯಿದೆ, ಬೇಯ್ತಾ ಇದೆ. ನೀಟಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಂಥರ ಖಾರ ಆಗಿ ಈರುಳ್ಳಿ ಚೆನ್ನಾಗಿ ಬೆಂದಿಲ್ಲ ಅಂತ ನಿಮಗೆ ಅಷ್ಟು ಇದು ಬರೋಲ್ಲ, ನಿಮಗೆ ಟೇಸ್ಟ್ ಬರೋಲ್ಲ. ಈರುಳ್ಳಿ ಬೇಯಬೇಕು, ನೀಟಾಗಿ ಬೇಯ್ತಾ ಇದೆ. ಹಾಕ್ಕೊಂಡಿದ್ದೀವಲ್ಲ ಮಸಾಲೆ ಹಾಕ್ತಾಯಿದ್ದೀವಿ. ಯಾಕೆಂದರೆ ಫಸ್ಟ್ ಮಸಾಲೆನ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಏನಕ್ಕೆ ಅಂದರೆ ಅದು ಹಸಿ ಇರುತ್ತಲ್ಲ, ಅದು ಸ್ವಲ್ಪ ಸ್ಮೆಲ್ ಹೋಗಬೇಕು, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀವಿ. ಇಲ್ಲಾಂದರೆ ಹಸಿ ಅಂತಂದರೆ ಅಂದರೆ ಟೇಸ್ಟ್ ಬರೋಲ್ಲ ಅಷ್ಟು. ಆ ಥರ ಹಸಿ ಈ ಥರ ಇದ್ದರೆ ಸ್ವಲ್ಪ ಹೊತ್ತು ಅಷ್ಟೇ ಒಂದು ರೋಸ್ಟ್ ಮಾಡಿ ಇದು ಮಾಡ್ಕೊಳ್ಳೋದು. ಎಲ್ಲ ಆಡಿಸಿದಲ್ಲ ಒಂಥರ ಹಸಿರುತ್ತೆ. ಈಗ ಕಲರ್ ಚೇಂಜ್ ಆಗ್ತದೆ. ಆಮೇಲೆ ಕುಡಿಸಿ ಒಂಥರ ಕಲರ್ ಚೇಂಜ್ ಆಗ್ತದೆ. ಅದು ಚೇಂಜ್ ಆಗಬೇಕು. ಅದಾದಮೇಲೆ ನಿಮಗೆ ಟೇಸ್ಟ್ ಬರೋಂಥದ್ದು. ಆಲ್ಮೋಸ್ಟ್ ಈಗ ಅದು ಸ್ಮೆಲ್ಲೆಲ್ಲ ಹೋಯಿತು. ಈಗ ತರಕಾರಿನ ಇದು ಹಾಕ್ತಾಯಿದ್ದೀವಿ. ಯಾವ್ಯಾವ ತರಕಾರಿ ಹಾಕ್ತಿದ್ದೀರಾ? ಫಸ್ಟು ಪಲಾವ್ಗೆ ಮೇಯ್ನ್ ಆಗಿರೋದು ಬೀನ್ಸು, ಕ್ಯಾರೆಟು ಮತ್ತು ಈಗ ಮೆಣಸು ಇದು ಹಾಕ್ತಾಯಿದ್ದೀವಿ. ಕ್ಯಾಪ್ಸಿಕಮ್, ಮೆಣಸು ಮತ್ತು ಒಂದು ಆಲೂಗಡ್ಡೆ ಹಾಕಿ ಸ್ವಲ್ಪ ಹೊತ್ತು ಬೇಯಬೇಕು. ಹಾಗೆಯೇ ಅದು ಗಟ್ಟಿ ಬಂತು, ಅದಕ್ಕೆ ನಾವು ಮಿಕ್ಸಿ ಜಾರ್ನ ಮಸಾಲೆ ಹಾಕಿ ಜಾರನ್ನೇ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ವಿ. ಸ್ವಲ್ಪ ಉಪ್ಪು, ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ, ಸ್ವಲ್ಪ ಬೇಯುವಾಗ ಉಪ್ಪು ಚೆಂದ ಹಿಡಿಯುತ್ತೆ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಇದು ಸೋಯಾ ಚಾಂಕ್ಸ್. ಇದನ್ನ ಮೊದಲೇ ನೆನೆಯಕ್ಕೆ ಹಾಕಿದ್ವಿ. ಇದಕ್ಕೆ ಮೀಲ್ ಮೇಕರ್ ಅಂತಲೂ ಹೇಳ್ತಾರೆ. ಇದು ನೆನೆಯಕ್ಕೆ ಇಟ್ಬಿಟ್ಟು 10 ನಿಮಿಷ ಆಯಿತು. ಬೆಚ್ಚಗಿನ ನೀರಲ್ಲಿ ಹಾಕಿಟ್ಟಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಅದು ಸಾಫ್ಟಾಗಿ ಸ್ವಲ್ಪ ದಪ್ಪ ಆಗುತ್ತೆ. ಅದನ್ನ ಇವಾಗ ಬೇಯ್ತಾ ಇರೋ ತರಕಾರಿಗೆ ಹಾಕಬೇಕು ನಾವು.
ಅದ್ರ ನೀರಿನ ಅಂಶ ಎಲ್ಲ ಹೋಗೋ ಥರ ಪ್ರೆಸ್ ಮಾಡಿಬಿಟ್ಟು ಹಾಕಬೇಕು. ನೋಡಿ ಸ್ಪಂಜ್ ಥರ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಥರ ಚೆನ್ನಾಗಿರುತ್ತೆ ಪಲಾವು. ನೀವು ಒಂದ್ಸರಿ ಈ ಥರ ಎಲ್ಲ ಮಾಡಿ ಟ್ರೈ ಮಾಡಿ. ಚೆನ್ನಾಗಿ ಅದನ್ನು ತಿರುಗಿಸಿ ಮಸಾಲೆ ಅದಕ್ಕೂ ಹಿಡಿಯೋ ಥರ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಇದಕ್ಕೆ 1-2 ಸ್ಪೂನ್ ಮೊಸರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಪಲಾವು. ಸ್ವಲ್ಪ ಗರಂ ಮಸಾಲ. ಇದು ಬೇಯೋಷ್ಟರಲ್ಲಿ ನಾವು ಅಕ್ಕಿ ತೊಳ್ಕೊಳ್ಳೋಣ. ಅಕ್ಕಿ ಎಲ್ಲ ನೆನೆಯೋಕ್ಕೆಲ್ಲ ಇಡಲ್ಲ ನಾವು. ಇವಾಗ ಅಕ್ಕಿ ಹಾಕ್ಕೊಳ್ತಿದ್ದೀನಿ. 1.5 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತೀನಿ ನಾನು. ನಮಗೆ 1.5 ಗ್ಲಾಸ್ ಜಾಸ್ತಿ ಆಗುತ್ತೆ. ಮಧ್ಯಾಹ್ನ ಮತ್ತೆ ಪಲಾವ್ ತಿಂತಾರೆ, ಹಾಗಾಗಿ 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡೆ. ಅಕ್ಕಿನ ಚೆನ್ನಾಗಿ ಒಂದು 3 ಸರಿ ತೊಳ್ಕೊಳ್ಬೇಕು. ಇದು ಗೋಕುಲಂ ಅಕ್ಕಿ. ಇದೂ ಚೆನ್ನಾಗಿರುತ್ತೆ ಪಲಾವ್ಗೆ. ಅಕ್ಕಿಯನ್ನು ಹಾಕ್ತಾಯಿದ್ದಾರೆ ಈಗ. ಅಕ್ಕಿನ ಅದರೊಳಗಡೆ ಹಾಕಿ ಆ ಮಸಾಲೆಗೆಲ್ಲ ಹಿಡಿಯೋ ಥರ ಸ್ವಲ್ಪ ಉಪ್ಪೆಲ್ಲ ಇಟ್ಕೊಳ್ಳಿ ಅಂತ ಸ್ವಲ್ಪ ಹಾಗೆಯೇ ಡ್ರೈ ಮಾಡಬೇಕು. ನೀರು ತಕ್ಷಣ ಹಾಕಬಾರ್ದು. ನಾವೇನು ನೀರನ್ನ ಅಳತೆ ಮಾಡಿ ಎಲ್ಲ ಹಾಕಲ್ಲ, ಅಂದಾಜಿಗೆ ಹಾಕ್ಬಿಡ್ತೀವಿ. ಅಳತೆ ಗೊತ್ತಾಗ್ದಿಲ್ದವ್ರು ಏನು ಮಾಡಿ ಅಂದರೆ 1 ಕಪ್ಪು ರೈಸ್ಗೆ 2 ಕಪ್ ವಾಟರ್ ಹಾಕಿದರೆ ಆಯಿತು. ನೋಡಿ ಹೇಗೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಮಕ್ಕಳೆಲ್ಲ ಇಷ್ಟಪಡ್ತಾರೆ ಪಲಾವ್ನ. ಈ ಮೀಲ್ ಮೇಕರ್ ಪಲಾವ್ ಅಂತಲ್ಲ, ಯಾವ ಪಲಾವ್ ಮಾಡಿದ್ರು ಅವರು ಇಷ್ಟಪಟ್ಟು ತಿಂತಾರೆ. ಹೆಡ್ ಕುಕ್ ಏನಾದರೂ ಮಾತಾಡ್ತಾರೆ, ಹೇಳ್ತಾರೆ, ಕೇಳೋಣ ಬನ್ನಿ. ನೋಡೋಣ. ಈಗೆಲ್ಲ ರೆಡಿ ಮಾಡಿದ್ದೀವಿ. ಇನ್ನು ಬೆಂದಾದಮೇಲೆ ಟೇಸ್ಟ್ ನೋಡಬೇಕು ಯಾವ ಥರ ಇರುತ್ತೆ ಟೇಸ್ಟ್ ಅನ್ನೋದು. ನಿಮಗೆ ಬೆಂದಾದಮೇಲೆ ನಂತರ ಹೇಳ್ತೀವಿ. ಇಲ್ಲೇ ಅಭಿಮಾನಿಗಳಿದ್ದಾರೆ, ಅವರು ತಿಂದ್ಬಿಟ್ಟು ಹೇಳ್ತಾರೆ ಯಾವ ಥರ ಇದೆ ಅಂತ. ಇವಾಗ ನೀರು ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಬಿಡಿ ಫುಲ್ಲು. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀವಿ. ಇದು ನಮ್ಗೆ ಇವಾಗ 1 ವಿಷಲ್ ಸಾಕು. ಕೆಲವೊಂದು ಅಕ್ಕಿಗಳಿಗೆ 2 ವಿಷಲ್ ಬೇಕಾಗುತ್ತೆ. ನಾವೀಗ 1 ವಿಷಲ್ ಮಾಡಿ ಆಫ್ ಮಾಡ್ತೀವಿ. 1 ವಿಷಲ್ ಆಗಿ ಸ್ವಲ್ಪ ಕೂಲ್ ಆದಮೇಲೆ ತೆಗೆದ್ವಿ. ನೋಡಿ ಈ ರೀತಿ ಬಂದಿದೆ. ತುಂಬ ಹದವಾಗಿ ಬಂದಿದೆ. ನೀರು ಏನು ಜಾಸ್ತಿ ಆಗಿಲ್ಲ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೋಯಾಬೀನ್ ಕೂಡ ಚೆನ್ನಾಗಿ ಬೆಂದುಂಟು. ಮಕ್ಕಳಿಗೆಲ್ಲ ಹಸಿವು ಅಂತ ಇದ್ದರು. ನಮ್ಮ ಮನೆಯವ್ರು ಹಾಕ್ಕೊಡ್ತಾಯಿದ್ದಾರೆ. ನಾವು ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಹೇಗೆ ಮಾಡಿದ್ವಿ ಸೋಯಾಬೀನ್ಸ್ ಪಲಾವ್ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತೇಜು ಧನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.